ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ಸವಿತಾ ಸಮಾಜ ಮುತ್ತನಾಲೂರು ಹಾಗೂ ಮುತ್ತನಾಲೂರು ಬಾಯ್ಸ್ ವತಿಯಿಂದ ಶ್ರೀ ಸವಿತಾ ಮಹರ್ಷಿ ಕಪ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶ್ರೀ ಸವಿತಾ ಮಹರ್ಷಿ ಕಪ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ನಾಗವೇಣಿ ತಿಮ್ಮರಾಯಪ್ಪರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜ ಮುತ್ತನಾಲೂರು ಹಾಗೂ ಮುತ್ತನಾಲೂರು ಬಾಯ್ಸ್ ಪದಾಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಸಹೋದರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ ಈ ದಿನ ನಮ್ಮ ಸವಿತಾ ಸಮಾಜದ ಮುತ್ತನಾಲೂರು ವತಿಯಿಂದ ಸವಿತಾ ಮಹರ್ಷಿ ಕಪ್ ಸೀಸನ್ 1 ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಇರುವಂತಹ 14ಕ್ಕಿಂತ ಹೆಚ್ಚು ಟೀಮ್ಗಳು ಬಂದು ಈ ದಿನ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ಕ್ರೀಡೆ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರೋಗ್ಯಪೂರ್ಣವಾದಂತಹ ಒಂದು ಸಮಾಜ ಕಟ್ಟೋದಕ್ಕೆ ಸ್ಫೂರ್ತಿಯಾಗುತ್ತೆ. ಅದೇ ನಿಟ್ಟಿನಲ್ಲಿ ಇಂದು ನಮ್ಮ ಮುತ್ತನಾಲೂರು, ನಮ್ಮ ಆನೇಕಲ್ ತಾಲೂಕಿನ
ನಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದಂತಹ ಪಾಂಡು ಮತ್ತು ಪಾಪುರವರಿಗೆ ಮತ್ತೆ ಎಲ್ಲ ಸಾಕಣಿಗರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ದಿನ ನಾನು ನೋಡ್ತಾ ಇದ್ದಂಗೆ ನಮ್ಮ ಒಂದು ಸವಿತಾ ಸಮಾಜ ಇಷ್ಟೊಂದು ಮುಂದುವರೆದಿದೆ ಅಂದ್ರೆ ಈ ಒಂದು ಯುವಕರಲ್ಲಿರುವಂತಹ ಉತ್ಸಾಹ ಅಂತ ಹೇಳ್ಬೋದು. ಅವರಲ್ಲಿ ಯಾರು ಶ್ರೀಮಂತರಲ್ಲ ನಮ್ಮ ಸಮಾಜದಲ್ಲಿ, ಆದರೂ ಕೂಡ ಅವರಲ್ಲಿ ಒಂದು ಕ್ರೀಡಾಭಿಮಾನ ಇದೆಯಲ್ಲ, ಅದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಾನು ಅನೇಕ ಕಡೆ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಮಂಗಳವಾರ ಒಂದು ಅವರಿಗೆ ಹಬ್ಬದ ರೀತಿಯ ವಾತಾವರಣವನ್ನ ಅವರೇ ಸೃಷ್ಟಿ ಮಾಡಿಕೊಂಡು ಈ ದಿನ ಎಲ್ಲ ಕಡೆಯಿಂದ, ಇದು ಸ್ವಲ್ಪ ದೂರನೇ ಆಯ್ತು, ಬೇರೆ ಕಡೆಯಿಂದ ಬರೋರಿಗೆ ಜಾಗ ಆಗಿರ್ಬೋದು ಮತ್ತೆ ಬಸ್ ಫೆಸಿಲಿಟೀಸ್ ಆಗಿರ್ಬೋದು ದೂರ ಇದ್ರೂ ಕೂಡ ನಿಮ್ಮಲ್ಲಿರುವಂತಹ ಉತ್ಸಾಹ ಈ ಒಂದು ದಿನ ಇಷ್ಟೊಂದು ಜನಗಳನ್ನ ಸೇರಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ದೇಶದ ಬೆನ್ನೆಲುಬು ನಮ್ಮ ಯುವಕರು. ದೇಶದ ಸ್ವತಂತ್ರದಲ್ಲಿ ಬಂದಾಗ ಎಷ್ಟು ಜನಸಂಖ್ಯೆ ಇದ್ರು ನಮ್ಮ ಭಾರತದ ಒಟ್ಟು ಅಷ್ಟು ಯುವಕರು ಈಗ ನಮ್ಮ ಭಾರತದಲ್ಲಿದ್ದಾರೆ. ಆ ಒಂದು ಯುವ ಶಕ್ತಿಯನ್ನ ಈ ತರ ಒಂದು ವೇದಿಕೆ ಸೃಷ್ಟಿಸಿ ಅವರನ್ನ ಅನೇಕ ದುಶ್ಚಟಗಳಿಂದ ದೂರ ಇಟ್ಟು ಕ್ರೀಡೆಗೆ ಪ್ರೋತ್ಸಾಹ ಮಾಡ್ತಾ ಇರುವಂತಹ ಎಲ್ಲ ನನ್ನ ಅಭಿಮಾನದ ಪ್ರೀತಿಯ ಆತ್ಮೀಯ ಸಹೋದರರಿಗೆ ನಾನು ಎಷ್ಟು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿದ್ರು ಸಾಲದು. ಯಾಕೆಂದ್ರೆ ನಮ್ಮ ಭಾರತ ಈ ತರ ಯುವ ಶಕ್ತಿಯಿಂದ ತುಂಬಿದೆ. ಈ ಶಿವಶಕ್ತಿಗೆ ಸ್ಫೂರ್ತಿ ತುಂಬಬೇಕಾಗಿದೆ. ಅನೇಕರು ನಮ್ಮ ಸಮಾಜದಲ್ಲಿದ್ದಾರೆ. ಯಾಕೆಂದ್ರೆ ಅವ್ರ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ ಈ ತರ ಇನ್ನೂ ಹೆಚ್ಚಿನ ರೀತಿಯ ಕ್ರೀಡೆಗಳನ್ನ ಆಯೋಜನೆ ಮಾಡ್ಬೋದು. ಆದ್ರೆ ಇವರು ನಾನು ಕಂಡಂತೆ ಒಂದು ಸಣ್ಣ ಅಂಗಡಿಗಳನ್ನಿಟ್ಟು ಅವರು ಜೀವನವನ್ನು ಕಟ್ಕೊಂಡಿರೋರು, ಅವರಲ್ಲಿ ಈ ತರ ಶಕ್ತಿ ಇದೆ. ಇಡೀ ತಾಲೂಕಿನಲ್ಲಿ ಇರುವಂತ ಎಲ್ಲರೂ ಒಗ್ಗಟ್ಟಾದ್ರೆ ಇನ್ನು ಯಾವ ರೀತಿ ಒಂದು ಕ್ರೀಡೆಯನ್ನ ಆಡಿಸ್ಬೋದು, ಎಷ್ಟು ಜನ ಸೇರಿಸ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಮೊನ್ನೆ ತಾನೇ ಮುಂಡರಾಜು ಅವರು ಒಂದು ಆಯೋಜನೆ ಮಾಡಿದ್ರು, ಇವರು ನಮ್ಮ ಭಾಸ್ಕರ್ ಅವರು ಆಯೋಜನೆ ಮಾಡಿದ್ರು, ನಾಗರಾಜ್ ಸರ್ ಅವ್ರು ಮಾಡಿದ್ರು. ಎಲ್ಲ ಕಡೆ ಈ ತರ ನೋಡ್ತಾ ಇದ್ದೀನಿ. ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇರುತ್ತೆ. ಆ ತರ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿ ಸಣ್ಣ ಒಂದು ಗ್ರಾಮಗಳಲ್ಲಿ ಕೂಡ ಈ ತರ ಅದ್ಭುತ ಕ್ರೀಡಾಪಟುಗಳನ್ನ ಕರೆದು ಅದು ನಮ್ಮ ಸಮಾಜದಲ್ಲಿರುವಂತ ಯುವಕರಿಗೆ ಬಂದಿರೋದು ನನಗೆ ಒಂದು ಸಂತೋಷ ಆಗೋದ್ರ ಜೊತೆಗೆ ಅವ್ರಿಗೆ ಯಾವ ರೀತಿ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ, ಏನು ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ನನಗಿದೆ. ಇಲ್ಲಿ ನಾನು ಅನೇಕ ಕಡೆ ಹೋಗ್ತಾ ಇದ್ದೀನಿ ಸಮಾಜದ ಒಂದು ಕಾರ್ಯಕ್ರಮಗಳಲ್ಲಿ. ಈ ತರ ಕ್ರೀಡಾಕೂಟಗಳಲ್ಲಿ ಯುವಕರು ಸುಮಾರು ಒಂದು 14 ಟೀಮ್ ಈ ಒಂದು ಗ್ರಾಮಕ್ಕೆ ಬಂದಿದ್ದಾರೆ ಅಂದ್ರೆ ಇನ್ನು ಇಡೀ ತಾಲೂಕಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ನಾನು ಕೇಳೋದಿಷ್ಟೇ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ, ತಾಲೂಕಲ್ಲಿ ಒತ್ತುಕ್ ಮಾಡೋಣ ಇನ್ನು ಮುಂದೆ. ಇಲ್ಲಿ ಯಾಕೆಂದ್ರೆ ಇಲ್ಲಿ ಯಾರು ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಆರ್ಥಿಕವಾಗಿ ಉನ್ನತವಾದಂತಹ ಶಕ್ತಿ ಇರ್ಬೇಕಾಗುತ್ತೆ. ಆದ್ರೆ ತಾಲೂಕಲ್ಲಿ ಒತ್ತು ಮಾಡಿದಾಗ ಎಲ್ಲರೂ ಕೈ ಜೋಡಿಸಬಹುದು. ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲರನ್ನೂ ಅಪ್ರೋಚ್ ಮಾಡಿ ಅವರಿಗೆ ಯಾವ ರೀತಿ ಸಹಕಾರ ಕೊಡ್ಬೇಕು ಕ್ರೀಡಾಪಟುಗಳಿಗೆ, ಮತ್ತೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ನಾನು ಕಂಡಂತೆ ಎಲ್ಲ ಸಣ್ಣ ಸಣ್ಣ ಸಮಾಜ ನಮ್ದು ಅತಿ ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ವರ್ಗ ನಮ್ಮ ಸವಿತಾ ಸಮಾಜ. ಆ ಸವಿತಾ ಸಮಾಜದಲ್ಲಿ ಇಷ್ಟೊಂದು ಯುವಕರು ಮುಂದೆ ಬಂದು ಕ್ರೀಡಾಸಕ್ತರಾಗಿ ನಮ್ಮ ಒಂದು ಕ್ರೀಡೆಗೆ ಪ್ರೋತ್ಸಾಹ, ಕ್ರಿಕೆಟ್ ಅಂತಹ ಉನ್ನತವಾದಂತಹ ಒಂದು ಕ್ರೀಡಾಂಗಣದಲ್ಲಿ ಆಡ್ತಾ ಇದ್ದೀರಲ್ವಾ, ಅದಕ್ಕೆ ನಾನು ವೈಯಕ್ತಿಕವಾಗಿ ಎಲ್ಲ ಆಯೋಜಕರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಂಡು ಮತ್ತು ಪಾಪಿ ಇಬ್ಬರೂ ಸೇರಿ ಮಾಡಿದ್ದೀರಾ ಮತ್ತು ನಿಮ್ಗೆ ಸಹಕಾರ ಕೊಟ್ಟಂತ ಎಲ್ಲ ಹಳ್ಳಿಯರಿಗೆ ನಾನು ಅವರಿಗೆ ವೈಯಕ್ತಿಕವಾಗಿ ವಂದನೆಗಳನ್ನ ಸಮಾಜದ ಪರವಾಗಿ ಸಲ್ಲಿಸ್ತೇನೆ. ಇಲ್ಲಿ ಯಾವಾಗಲೂ ಕಾಮೆಂಟ್ರಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಶೇಖರ್, ನಾನು ಅವರು ಅದ್ಭುತವಾದಂತಹ ಒಂದು ಶಕ್ತಿ ಅವರಲ್ಲಿ ಭಾಷೆಕರಲ್ಲಿ ನಾನು ಎಲ್ಲ ನೋಡಿದೆ. ಆ ಮಾತು, ಆ ಒಂದು ವಿಶ್ವಾಸ, ಕ್ರೀಡೆಗೆ ತುಂಬುವಂತಹ ಪ್ರೋತ್ಸಾಹ, ಆ ಒಂದು ಶಕ್ತಿ ತುಂಬುವಂತಹ ವಾಕ್ಚಾತುರ್ಯ ನಮ್ಮ ಶೇಖರ್ ಅವರಲ್ಲಿದ್ದಾರೆ. ನಾನು ಎಲ್ಲೋ ಒಂದು ಕ್ರೀಡಾಂಗಣದಲ್ಲಿ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ನೋಡಿರ್ತೀನಿ. ನಿಮ್ಮಂತ ಯುವಕರು ನಮ್ಮ ಸಮಾಜದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀರಲ್ವಾ, ನಾವು ಏನೂ ಕೊಡೋಕ್ ಸಾಧ್ಯ ಇಲ್ಲ. ನೀವೇ ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾನು ಪ್ರತಿ ತಿಂಗಳು ನೋಡ್ತಾ ಇದ್ದೀನಿ. ಈ ತರ ಒಂದು
ದೇವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಸಮಾಜ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ. ಮುಂದಿನ ದಿನಗಳಲ್ಲಿ ಇದೊಂದು ಅಡಿಪಾಯ, ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದ ಎಲ್ಲ ರೀತಿಯಲ್ಲಿ ಸೇರಿಸಿ ಮಾಡೋಣ. ಯಾಕಂದ್ರೆ ಇಲ್ಲಿ ಬಂದಿರುವಂತಹ ಇದು ಒಂದು ರಾಜ್ಯ ಮಟ್ಟಕ್ಕಿಂತ ಕಡಿಮೆ ಅಲ್ಲ ಅನ್ನೋ ನನ್ನ ಅಭಿಮತ. ಯಾಕೆಂದ್ರೆ ನಾನು ಬೇರೆ ಬೇರೆ ಕ್ರೀಡಾಕೂಟಗಳಿಗೆ ಹೋಗ್ತಾ ಇರ್ತೀನಿ. ನಮ್ಮ ಸಮಾಜದೊಳಗೆ ಇಷ್ಟೊಂದು ಜನ ಇಷ್ಟೊಂದು ಸಮಯದಲ್ಲಿ ಇಂಥ ಜಾಗದಲ್ಲಿ ಸೇರಿದ್ದಾರೆ ಅಂದ್ರೆ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ, ಇಲ್ಲಿ ಬಂದಿರುವಂತಹ ಎಲ್ಲ ಕ್ರಿಕೆಟ್ ಟೀಮ್ಗಳಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಯುಕ್ತ ಸಮಾಜದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುತ್ತಾನಲ್ಲೂರು ಗ್ರಾಮದಲ್ಲಿ ಸವಿತಾ ಮಹರ್ಷಿ ಸೀಸನ್ 1 ಅಂತೇಳಿ ಮುತ್ತಾನಲ್ಲೂರು ಬಾಯ್ಸ್ ವತಿಯಿಂದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಸವಿತಾ ಸಮಾಜ ಒಂದು ಸಣ್ಣ ಸಮಾಜ. ಅಂತಹ ಒಂದು ಸಣ್ಣ ಸಮಾಜದಲ್ಲಿ ಇಷ್ಟೊಂದು ತಂಡಗಳು ಬಂದು ಪಾರ್ಟಿಸಿಪೇಟ್ ಮಾಡಿ ಕ್ರಿಕೆಟ್ ಅನ್ನ ತಾವು ಬೆಳಗ್ಗೆಯಿಂದ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ. ಇದು ಕ್ರೀಡೆ ಅಲ್ಲ, ಇದೊಂದು ಸಂಘಟನೆ ಅಂತ ಹೇಳ್ಬೋದು. ಸವಿತಾ ಸಮಾಜದಲ್ಲಿ ಇಂತಹ ಒಂದು ಅದ್ಭುತ ಆಟಗಾರರನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಸವಿತಾ ಸಮಾಜಕ್ಕೆ ಸಂಬಂಧಪಟ್ಟಂತ ಯುವಕರೇ ಬಂದು ಈ ಆಟಗಳನ್ನ ಪ್ರತಿ ಮಂಗಳವಾರ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಆಟ ಆಡ್ತಾರೆ. ನಾನು ಇಲ್ಲಿ ಬೇರೆ 14 ಟೀಮ್ ಬಂದಿದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ 14 ಟೀಮ್ ಆಟ ಆಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಹೊತ್ತಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಸವಿತಾ ಸಮಾಜದಲ್ಲಿರೋ ಇಂಥ ಹುಡುಗರು ಮಂಗಳವಾರ ಅವರಿಗೆ ರಜಾ ಸಿಗುತ್ತೆ. ಸಣ್ಣ ಸಣ್ಣ ಅಂಗಡಿಗಳನ್ನ ಇಟ್ಟು ಉದ್ಯಮ ಮಾಡ್ತಿರ್ತಾರೆ. ಅಂತಹ ಒಂದು ಯುವಕರು ಬೇರೆ ಕಡೆ ತಮ್ಮ ಮನಸ್ಸನ್ನ ಹೋಗದೆ ಒಂದು ದುಶ್ಚಟಗಳಿಗೆ ಭಾಗಿಯಾಗದೆ ರೀತಿಯಲ್ಲಿ ಇಂತಹ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಇಂತಹ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿಕೊಂಡು ಅವರೇ ಆಡ್ತಾ ಇದ್ದಾರೆ. ಇಲ್ಲಿ ಯಾರು ದೊಡ್ಡವರಿಲ್ಲ, ಆದ್ರೂ ಕೂಡ ಅಂತಹ ಉತ್ತಮವಾದಂಥ ಕ್ರೀಡಾಪಟುಗಳು ನಮ್ಮ ಸವಿತಾ ಸಮಾಜದಲ್ಲಿ ಹೊರಹೊಮ್ಮತಾ ಇದ್ದಾರೆ. ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವಂತ ಎಲ್ಲ ಯುವ ಶಕ್ತಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇರುತ್ತೆ. ಆದ್ರೆ ನಾನು ಕಂಡಂತೆ ಇಲ್ಲಿ ಯಾರು ಆತರ ಶ್ರೀಮಂತರಿಲ್ಲ ನಮ್ಮ ಯುವಕರು. ಆದ್ರೂ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಆಯೋಜನೆ ಮಾಡ್ತಿದ್ದಾರೆ. ಕ್ರಿಕೆಟ್ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಎಲ್ಲ ಕಡೆ ಯುವಕರು ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ಸುಮಾರು ನಾನು ನೋಡ್ಬೋದು ಸುಮಾರು 500ಕ್ಕಿಂತ ಹೆಚ್ಚು ಯುವಕರು ಇಲ್ಲಿದ್ದಾರೆ. ಇದು ಇನ್ನು ಸಂಜೆ ಒಳಗೆ ಎಷ್ಟೊಂದು ಜನ ಬರ್ತಾರೆ. ಇದೇ ರೀತಿ ಎಲ್ಲ ಕಡೆ ನಮ್ಮ ಸವಿತಾ ಸಮಾಜದ ಹುಡುಗರು ಒಂದು ಸದೃಢ ದೇಹದ ಮನಸ್ಸಿನ ಒಂದು ಸದೃಢತೆ ಒಳಗೊಳ್ಳೋದ್ರ ಜೊತೆಗೆ ನಮ್ಮ ಸಮಾಜದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಟೀಮ್ಗಳಲ್ಲಿ ನೋಡಿದ್ರೆ ರಾಜ್ಯ ಮಟ್ಟದಲ್ಲಿ ಇರುವಂತಹ ಯುವಕರು ಇದ್ದಾರೆ. ಇವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ್ರೆ ಇವರು ನಮ್ಮ ಕ್ರಿಕೆಟ್ ಟೀಮ್ಗಳಲ್ಲೂ ಕೂಡ ಸೇರ್ಕೊಳ್ಬಹುದು. ಯಾಕೆಂದ್ರೆ ಇಲ್ಲಿ ಸಣ್ಣ ಸಣ್ಣ ಹುಡುಗರಿದ್ದಾರೆ. ಅವರಿಗೆ ಉತ್ತಮ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು ಕ್ರೀಡೆಗೆ ಅವ್ರಿಗೆ ಬೇಕಾಗಿರುವಂತಹ ಸೂಕ್ತ ಸಲಕರಣೆಗಳಾಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತ ಶರ್ಟ್ಸ್ ಆಗಿರ್ಬೋದು, ಎಲ್ಲ ಒಂದು ಕೊಟ್ಟು ಅವ್ರಿಗೆ ಬೇಕಾಗಿರುವಂತ ಸಾಮಾಜಿಕವಾಗಿ ಅವ್ರಿಗೆ ಬೆನ್ನು ತಟ್ಟಿದ್ರೆ ಅವ್ರು ಇನ್ನೂ ಉತ್ತಮ ರೀತಿಯಲ್ಲಿ ಆಡೋದಿಕ್ ಸಾಧ್ಯ ಆಗುತ್ತೆ. ನಮ್ಮ ಸವಿತಾ ಸಮಾಜದ ಒಂದು ಎಲ್ಲ ಯುವಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನನ್ನ ಆತ್ಮೀಯ ಬಂಧುಗಳು ಇದೇ ರೀತಿ ಇನ್ನೂ ಉನ್ನತ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು. ನಾನು ನೋಡ್ತಾ ಇದ್ದೀನಿ ಒಂದು ಹೋಬಳಿ ಮಟ್ಟದಲ್ಲೇ ಇಷ್ಟೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ತಾಲೂಕು ಮಟ್ಟದಲ್ಲಿ ಒಂದು ಮಾಡಿದ್ರೆ ಇನ್ನೂ ಎಲ್ಲ ಸೇರಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ನೀವು ಖರ್ಚು ಮಾಡಿ ಇಂತರ ಅತ್ಯುತ್ತಮ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕು ಅಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಇದಕ್ಕೆಲ್ಲಾನು ಯಾವ ರೀತಿ ಅವರು ಹೊಂದಿಸ್ಕೊಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಅವರೇ ಹಾಕೊಂಡು ಅವರೇ ಇಂಥ ಜಾಗಗಳಿಗೆ ಬಂದು ಅವರೇ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಈ ತರ ಒಂದು ಅದ್ಭುತವಾದಂತಹ ಕ್ರೀಡಾ ಟೀಮ್ಗಳನ್ನ ಸಂಘಟನೆ ಮುಖಾಂತರ ಕಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಸವಿತಾ ಸಮಾಜದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಈ ಕ್ರೀಡಾ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.